ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, 2022ರಲ್ಲಿ ನಡೆದಂತಹ ಒಂದು GPSTR ಒಂದು ಪತ್ರಿಕೆ ಒಂದರ ಓಲ್ಡ್ ಪ್ರಶ್ನೆ ಪತ್ರಿಕೆ ಇದು 2022ರಲ್ಲಿ ಆದಂತಹ ಪ್ರಶ್ನೆ ಪತ್ರಿಕೆ. ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸಾಮಾನ್ಯ ಕನ್ನಡ ಮೊಟ್ಟ ಮೊದಲು ನಿಮಗೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನಕ್ಕೆ ಅನ್ವಯಿಸುತ್ತೆ. ಅದರಲ್ಲಿ ಹಲವಾರು ವಿಷಯಗಳನ್ನು ಇನ್ಕ್ಲೂಡಿಂಗ್ ಮಾಡಿ ನಿಮಗೆ 100 ಅಂಕಗಳಿಗೆ ಕೇಳ್ತಾರೆ. ಬಟ್ ಈ ಸಾರಿ 2026ರ ಪ್ರಕಾರ ಇಲ್ಲಿ 150 ಪ್ರಶ್ನೆಗಳಿಗೆ ನಿಮಗೆ ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಬನ್ನಿ, ಕನ್ನಡ ವರ್ಣಮಾಲೆಯಲ್ಲಿನ ಯೋಗವಾಹಗಳ ಸಂಖ್ಯೆ ಎಷ್ಟು? ಇದು ಒಂದನೇ ಪ್ರಶ್ನೆ ಕೇಳಿದ್ದಾರೆ ನಿಮಗೆ. 5ನೇ ಪ್ರಶ್ನೆ ನೋಡೋಣ. ಉದ್ಯೋಗ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. ಇದು 2022ರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವೈದ್ಯ ಪದವು ಈ ನಾಮಪದಕ್ಕೆ ಉದಾಹರಣೆ. ನೋಡಿ, ಇದು ಎರಡನೇ ಪ್ರಶ್ನೆ ಈ ರೀತಿಯಲ್ಲಿ ಕೇಳಿದ್ದಾರೆ. ಹಾಗೆ ರಾಜನ ಪದದಲ್ಲಿರುವ ವಿಭಕ್ತಿ ಇಲ್ಲಿ ಪ್ರಥಮ, ಷಷ್ಠಿ, ಸಪ್ತಮಿ, ಚತುರ್ಥಿ ಇವೆಲ್ಲ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನು. ನೋಡಿ, ಇಲ್ಲಿ ವೈದ್ಯ ಪದವಿ ನಾಮಪದಕ್ಕೆ ಉದಾಹರಣೆಗಿದೆ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಭಾವನಾಮ. ಓಕೆ, ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ 3ನೇ ಪ್ರಶ್ನೆ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ, ಹಲವು ಪದವು ಈ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ. ನೋಡಿ, ಪ್ರಕಾರವಾಚಕ, ಪರಿಮಾಣವಾಚಕ, ದ್ವಿಗ್ವಾಚಕ, ಸಂಖ್ಯಾವಾಚಕ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡಿ, ದಿಗಂತ ಪದದಲ್ಲಾಗಿರುವ ಸಂಧಿ ಯಾವುದು ಅಂದರೆ ಅನುನಾಸಿಕ, ವಿಸರ್ಗ, ಜಸ್ತ್ವ, ಶ್ರುತ್ವ. ಈ ರೀತಿ ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟು ಮಳೆಯಾಗಲಿ ಪದದಲ್ಲಿರುವ ಕ್ರಿಯಾರೂಪ ಯಾವುದು? ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ, ಪ್ರಶ್ನಾರ್ಥಕ. ತಲೆದೂಗು ಪದದಲ್ಲಾಗಿರುವ ಸಮಾಸ ದ್ವಂದ್ವ ಸಮಾಸ, ಗಮಕ ಸಮಾಸ, ಬಹುರ್ವಿ ಸಮಾಸ, ಕ್ರಿಯಾ ಸಮಾಸ. ಈ ರೀತಿಯಲ್ಲಿ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂ ಕೆಲವೊಂದು ಪ್ರಶ್ನೆಗಳು 25 ಮಾರ್ಕ್ಸಿಂದು ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಇಲ್ಲಿ ಕೆಳಗಿನವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾಗಿರುವ ಪದ ರಪರಪನೆ, ಪರಪರನೆ, ಹುಳುಪಟೆ, ಬಟ್ಟ ಬಯಲು. ಅರ್ಜಿ ಪದವು ಕನ್ನಡಕ್ಕೆ ಭಾಷೆಯಿಂದ ಬಂದಿದೆ. ಹಿಂದೂಸ್ತಾನಿ, ಇಂಗ್ಲೀಷ್, ಫಾರ್ಸಿ, ಉರ್ದು. ಓಕೆ, ನೆಕ್ಸ್ಟು ಗಿರಗಿರನೆ ಪದವು ವ್ಯಾಕರಣಕ್ಕೆ ಸೇರಿದೆ. ದ್ವಿರುಕ್ತಿ, ಜೋಡು ನುಡಿ, ಅನುಕರಣವಯ್ಯ, ನುಡಿಗಟ್ಟು. ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪ ಹಿಡ್ಕೋ, ಹಿಡಿದುಕೊಂಡು, ಹಿಡಿದುಕೊಡು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಳಗಿನಗಳಲ್ಲಿ ಜೋಡು ನುಡಿಗೆ ಉದಾಹರಣೆಯಾಗಿರುವುದು ಮೊತ್ತ ಮೊದಲು, ಮನೆ ಮಠ, ತುತ್ತು ತುದಿ, ಚಟ ಚಟ. ಆದ್ದರಿಂದ ಈ ಪದವು ಅವ್ಯಯಕ್ಕೆ ಉದಾಹರಣೆ. ಭಾವಸೂಚಕ, ಕ್ರಿಯಾರ್ಥಕ, ಸಂಬಂಧಾರ್ಥಕ, ಅವಧಾರಣಾತ್ಮಕ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 12ನೇ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ನೋಡ್ರಿ. ಮೂಗಿನ ಮೇಲೆ ಬೆರಳಿಡು ನುಡಿಗಟ್ಟಿನ ಅರ್ಥ. ಆಶ್ಚರ್ಯಪಡು, ದುಃಖಪಡು, ಕೋಪಗೊಳ್ಳು, ಬೇಸರ ಮಾಡಿಕೊ. ಮೋಸಗಾರ ಪದದ ವ್ಯಾಕರಣಾಂಶ ಭಾವನಾಮ, ಕೃನಾಮ, ತದ್ವಿತಾಂತ, ಅವ್ಯಯ, ತದ್ವಿತಾಂತ ನಾಮ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟು ಇಲ್ಲಿ ಓಟ ಪದವು ವ್ಯಾಕರಣಾಂಶಕ್ಕೆ ಸೇರಿದೆ. ತದ್ವಿತಾಂತ, ಭಾವನಾಮ, ತದ್ವಿತ ಪ್ರತ್ಯಯ, ಕೃನಾಮ, ಕೃದಂತ ನಾಮ. ಬಾಳಿಯಾಣ್ ಪದದಲ್ಲಿರುವ ವ್ಯಾಕರಣಾಂಶ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವು ಯಾವುದು? ಇದನ್ನು ಗುರುತಿಸಿ ಅಂತ ಕೇಳ್ತಾರೆ. ನಾವು ಪದವು ವ್ಯಾಕರಣಾಂಶಕ್ಕೆ ಸೇರಿದೆ, ಇದೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಒಳಪಡುವ ಚಿಹ್ನೆ ಯಾವುದು? ಈ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಮಗುವಿನ ಮುಖವು ಪೂರ್ಣಚಂದ್ರನಂತೆ ಗಳಗಳನ್ನೇ ಹೊಳೆಯುತ್ತಿತ್ತು, ಪಳಪಳನೆ ಹೊಳೆಯುತ್ತಿತ್ತು. ವ್ಯಾಕರಣದಲ್ಲಿ ಅವರ ಅಲಂಕಾರ ಯಾವುದು? ನೋಡಿ, ಇದೊಂದು ಪ್ರಶ್ನೆ ಈ ರೀತಿಯಲ್ಲಿ ಕೇಳಿದ್ದಾರೆ. ನೆಕ್ಸ್ಟು ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ ಯಾವುದು? ಇದು ಕೂಡ ಕೇಳಿದ್ದಾರೆ. ವಾರ್ಧಕ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳು. ನೋಡಿ, ಇದೊಂದು ಪ್ರಶ್ನೆ ಕೇಳಿದ್ದಾರೆ. ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ನೆಕ್ಸ್ಟು ಜನರಲ್ ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಕೇಳಿದ್ದಾರೆ. ನೋಡಿ, ಇಲ್ಲಿ ಸಿಂಪಲ್ ಆಗಿರುವಂಥ ಒಂದು ರೀಡ್ ದ ಪ್ಯಾಸೇಜ್ ಆ್ಯಂಡ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫಾರ್ ಕ್ವಶನ್. ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ಪ್ಯಾಸೇಜ್ ಒಳಗಡೆ ಇದ್ದಂಥದ್ದೇ ಇಲ್ಲಿ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ರಿಲೇಟೆಡ್ ಇರುವಂಥ ಕ್ವಶನ್ಸ್ಗಳು ಪ್ಯಾಸೇಜ್ ಪಿಕ್ಸ್ ಕೇಳ್ತಾರೆ, ಇದೊಂದು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಈ ರೀತಿಯಲ್ಲಿ ವರ್ಬಿಗೆ ಸಂಬಂಧಪಡೋದು ಕೇಳ್ತಾರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ HSTR, PSTR ಮತ್ತು ಜೊತೆಗೆ GPSTRಗೆ ಸಂಬಂಧಪಡುವಂಥ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದು ಸಂಪೂರ್ಣವಾದಂಥ ಮಾಹಿತಿಯನ್ನು